ಸುದ್ದಿಗೆ ಸ್ವಾಗತ. ನಾನು ಮಾರುತಿ BM ಹಾವೇರಿ ಜಿಲ್ಲಾ ಪ್ರತಿನಿಧಿ. ಇವತ್ತು ನಾನು ತಂದಿರೋ ಸುದ್ದಿ ಏನು ಅಂತಂದರೆ LPG ಸಮಸ್ಯೆಯಿಂದ ಆಟೋ ಡ್ರೈವರ್ಗಳ ಬದುಕು ಸಂಪೂರ್ಣವಾಗಿ ದುಸ್ತರವಾಗಿದೆ. ಪ್ರಮುಖವಾಗಿ 52 ರೂಪಾಯಿ ಇದ್ದಂಥ ಗ್ಯಾಸ್ನ ಬೆಲೆ ಈಗ 120 ಆದರೂ ಕೂಡ ಹೇಗೋ ಜೀವನ ಸಾಗಿಸ್ತಾ ಇದ್ದರು. ಈಗ ಆ ಗ್ಯಾಸ್ ಬಂಕ್ನಲ್ಲೂ ಕೂಡ ನೋ ಸ್ಟಾಕ್ ಅನ್ನುವ ಬೋರ್ಡನ್ನು ಹಾಕೋದ್ರ ಮುಖಾಂತರ ಆಟೋ ಡ್ರೈವರ್ಗಳ ತಲೆ ಕೆಡಿಸುವಂಥ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ನಾನಿರುವಂಥದ್ದು ಹಾನಗಲ್ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು LPG ಗ್ಯಾಸ್ನ ಬಂಕ್ನಲ್ಲಿದ್ದೇನೆ. ಇಲ್ಲಿಗ ನೋ ಸ್ಟಾಕ್ ಅನ್ನುವ ಒಂದು ಬೋರ್ಡನ್ನು ಕೂಡ ಲಗತ್ತಿಸಿ ಇಲ್ಲಿದ್ದ ಕಾಲ್ಕಿತ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲಿಯ ಸಿಬ್ಬಂದಿ. ಇನ್ನು ಜೊತೆಗೆ ಏನು ನೋಡ್ತಿದ್ರೆ ಇಲ್ಲಿ ಬೆಳಗಾದ ಸಾಕು ನೂರಾರು ಆಟೋಗಳು ಬಂದು ತಮ್ಮ ದಿನನಿತ್ಯದ ಜೀವನ ಆರಂಭ ಮಾಡಲಿಕ್ಕೆ LPGಗಳನ್ನ ತುಂಬಿಕೊಂಡು ಮುಂದೆ ಹೋಗ್ತಾ ಇದ್ರು. ಆದರೆ ಇದೀಗ ಅದು ಇಲ್ದಂತಾಗಿರುವಂಥದ್ದು. ಯಾಕಂದರೆ ಒಂದು ಕಡೆಗೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದ ಸಮಸ್ಯೆ ಆಗಿದೆ. ಇನ್ನು ಪಕ್ಕದಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ನಡೀತಾ ಇದೆ. ಇದರಿಂದಾಗಿ ಯಾವುದೇ ತರಹದ ಸ್ಟಾಕ್ ಕೂಡ ಹಾವೇರಿ ನಗರಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಯಾರೂ ಕೂಡ ಬಂಕಿಗೆ ಬರುವಂಥ ಅವಶ್ಯಕತೆ ಇಲ್ಲ, ಬಂದರೆ ನಾವೇ ತಿಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಳಗಾದ ಸಾಕು ನೂರಾರು ಜನ ಆಟೋ ಡ್ರೈವರ್ಗಳು ಬಂದು ಇಲ್ಲಿ ಸಾಲುಗಟ್ಟಿ ನಿಂತ್ಕೊಂಡು ಅವರ LPG ಗ್ಯಾಸನ್ನು ತುಂಬಿಸ್ಕೊಂಡು ಅವರ ಜೀವನ ಅಡಿಪಾಯಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಇನ್ನು ಎಷ್ಟೋ ಜನ ಆಟೋ ಡ್ರೈವರ್ಗಳು ಇದೀಗ ಕೆಲಸ ಅಂದರೆ ಆಟೋ ಚಾಲಕ ಮಾಡಲಿಕ್ಕೆ ಏನು LPG ಸಿಗ್ತಾ ಇಲ್ಲ. ಹೀಗಾಗಿ ಪ್ರಮುಖವಾಗಿ ಬೇರೆ ಬೇರೆ ಕೂಲಿ ಕೆಲಸಗಳನ್ನ ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಗಾದ ಸಾಕು ನೂರಾರು ಆಟೋಗಳು ಇದೇ ರೀತಿ ಅನ್ನೋ ದೃಶ್ಯದಲ್ಲಿ ಬಂತಲ್ಲ, ಅದೇ ರೀತಿಯಾಗಿ ಆಟೋಗಳು ಬಂಕ್ಗಳಿಗೆ ಬರುವಂಥದ್ದು. ಬಂಕಿಗೆ ಬಂದು ಆಟೋಗಳು ನೋಡ್ತಾ ಇರ್ತಾರೆ. ಯಾಕಂದರೆ ಆಟೋ ಡ್ರೈವರ್ಗಳು ಮತ್ತು ಬೇರೆ ಆಟೋ ಇದ್ದರೆ ಒಂದು LPG ಸಿಗುತ್ತೆ ಅನ್ನೋ ವಿಚಾರಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಪ್ರಮುಖವಾಗಿ ಈಗ LPG ನೋ ಸ್ಟಾಕ್ ಬೋರ್ಡ್ ಇರೋದ್ರಿಂದ ಮತ್ತು ಅವರದ್ದೇ ಆದಂತಹ ವಾಟ್ಸಪ್ ಗ್ರೂಪ್ನಲ್ಲಿ LPG ಏನಾದರೂ ಇದ್ದರೆ ಇದೇ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈಗ ಸದ್ಯಕ್ಕೆ LPG ಸಮರ್ಪಕವಾಗಿ ದೊರೆಯದ ಕಾರಣ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಕೂಡ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ನಿಮ್ಮ ಸುದ್ದಿಯಲ್ಲಿ ಹಾವೇರಿಯ ಸುದ್ದಿ ಅಂತ ಹೇಳ್ಬೋದು. ನಮ್ಮ ಮುಂದಿನ ಸುದ್ದಿಯನ್ನು ಕೊಡ್ತಾರೆ ನನ್ನ ಕಲೀಗ್. ಓವರ್ ಟು ಯು. ಥ್ಯಾಂಕ್ ಯು. ಸುದ್ದಿಗೆ ಸ್ವಾಗತ. ನಾನು ಮಾರುತಿ BM ಹಾವೇರಿ ಜಿಲ್ಲಾ ಪ್ರತಿನಿಧಿ. ಇವತ್ತು ನಾನು ತಂದಿರೋ ಸುದ್ದಿ ಏನು ಅಂತಂದರೆ LPG ಸಮಸ್ಯೆಯಿಂದ ಆಟೋ ಡ್ರೈವರ್ಗಳ ಬದುಕು ಸಂಪೂರ್ಣವಾಗಿ ದುಸ್ತರವಾಗಿದೆ. ಪ್ರಮುಖವಾಗಿ 52 ರೂಪಾಯಿ ಇದ್ದಂಥ ಗ್ಯಾಸ್ನ ಬೆಲೆ ಈಗ 120 ಆದರೂ ಕೂಡ ಹೇಗೋ ಜೀವನ ಸಾಗಿಸ್ತಾ ಇದ್ದರು. ಈಗ ಆ ಗ್ಯಾಸ್ ಬಂಕ್ನಲ್ಲೂ ಕೂಡ ನೋ ಸ್ಟಾಕ್ ಅನ್ನುವ ಬೋರ್ಡನ್ನು ಹಾಕೋದ್ರ ಮುಖಾಂತರ ಆಟೋ ಡ್ರೈವರ್ಗಳ ತಲೆ ಕೆಡಿಸುವಂಥ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ನಾನಿರುವಂಥದ್ದು ಹಾನಗಲ್ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು LPG ಗ್ಯಾಸ್ನ ಬಂಕ್ನಲ್ಲಿದ್ದೇನೆ. ಇಲ್ಲಿಗ ನೋ ಸ್ಟಾಕ್ ಅನ್ನುವ ಒಂದು ಬೋರ್ಡನ್ನು ಕೂಡ ಲಗತ್ತಿಸಿ ಇಲ್ಲಿದ್ದ ಕಾಲ್ಕಿತ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲಿಯ ಸಿಬ್ಬಂದಿ. ಇನ್ನು ಜೊತೆಗೆ ಏನು ನೋಡ್ತಿದ್ರೆ ಇಲ್ಲಿ ಬೆಳಗಾದ ಸಾಕು ನೂರಾರು ಆಟೋಗಳು ಬಂದು ತಮ್ಮ ದಿನನಿತ್ಯದ ಜೀವನ ಆರಂಭ ಮಾಡಲಿಕ್ಕೆ LPGಗಳನ್ನ ತುಂಬಿಕೊಂಡು ಮುಂದೆ ಹೋಗ್ತಾ ಇದ್ರು. ಆದರೆ ಇದೀಗ ಅದು ಇಲ್ದಂತಾಗಿರುವಂಥದ್ದು. ಯಾಕಂದರೆ ಒಂದು ಕಡೆಗೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದ ಸಮಸ್ಯೆ ಆಗಿದೆ. ಇನ್ನು ಪಕ್ಕದಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ನಡೀತಾ ಇದೆ. ಇದರಿಂದಾಗಿ ಯಾವುದೇ ತರಹದ ಸ್ಟಾಕ್ ಕೂಡ ಹಾವೇರಿ ನಗರಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಯಾರೂ ಕೂಡ ಬಂಕಿಗೆ ಬರುವಂಥ ಅವಶ್ಯಕತೆ ಇಲ್ಲ, ಬಂದರೆ ನಾವೇ ತಿಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಳಗಾದ ಸಾಕು ನೂರಾರು ಜನ ಆಟೋ ಡ್ರೈವರ್ಗಳು ಬಂದು ಇಲ್ಲಿ ಸಾಲುಗಟ್ಟಿ ನಿಂತ್ಕೊಂಡು ಅವರ LPG ಗ್ಯಾಸನ್ನು ತುಂಬಿಸ್ಕೊಂಡು ಅವರ ಜೀವನ ಅಡಿಪಾಯಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಇನ್ನು ಎಷ್ಟೋ ಜನ ಆಟೋ ಡ್ರೈವರ್ಗಳು ಇದೀಗ ಕೆಲಸ ಅಂದರೆ ಆಟೋ ಚಾಲಕ ಮಾಡಲಿಕ್ಕೆ ಏನು LPG ಸಿಗ್ತಾ ಇಲ್ಲ. ಹೀಗಾಗಿ ಪ್ರಮುಖವಾಗಿ ಬೇರೆ ಬೇರೆ ಕೂಲಿ ಕೆಲಸಗಳನ್ನ ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಗಾದ ಸಾಕು ನೂರಾರು ಆಟೋಗಳು ಇದೇ ರೀತಿ ಅನ್ನೋ ದೃಶ್ಯದಲ್ಲಿ ಬಂತಲ್ಲ, ಅದೇ ರೀತಿಯಾಗಿ ಆಟೋಗಳು ಬಂಕ್ಗಳಿಗೆ ಬರುವಂಥದ್ದು. ಬಂಕಿಗೆ ಬಂದು ಆಟೋಗಳು ನೋಡ್ತಾ ಇರ್ತಾರೆ. ಯಾಕಂದರೆ ಆಟೋ ಡ್ರೈವರ್ಗಳು ಮತ್ತು ಬೇರೆ ಆಟೋ ಇದ್ದರೆ ಒಂದು LPG ಸಿಗುತ್ತೆ ಅನ್ನೋ ವಿಚಾರಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಪ್ರಮುಖವಾಗಿ ಈಗ LPG ನೋ ಸ್ಟಾಕ್ ಬೋರ್ಡ್ ಇರೋದ್ರಿಂದ ಮತ್ತು ಅವರದ್ದೇ ಆದಂತಹ ವಾಟ್ಸಪ್ ಗ್ರೂಪ್ನಲ್ಲಿ LPG ಏನಾದರೂ ಇದ್ದರೆ ಇದೇ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈಗ ಸದ್ಯಕ್ಕೆ LPG ಸಮರ್ಪಕವಾಗಿ ದೊರೆಯದ ಕಾರಣ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಕೂಡ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ನಿಮ್ಮ ಸುದ್ದಿಯಲ್ಲಿ ಹಾವೇರಿಯ ಸುದ್ದಿ ಅಂತ ಹೇಳ್ಬೋದು. ನಮ್ಮ ಮುಂದಿನ ಸುದ್ದಿಯನ್ನು ಕೊಡ್ತಾರೆ ನನ್ನ ಕಲೀಗ್. ಓವರ್ ಟು ಯು. ಸುದ್ದಿಗೆ ಸ್ವಾಗತ. ನಾನು ಮಾರುತಿ BM ಹಾವೇರಿ ಜಿಲ್ಲಾ ಪ್ರತಿನಿಧಿ. ಇವತ್ತು ನಾನು ತಂದಿರೋ ಸುದ್ದಿ ಏನು ಅಂತಂದರೆ LPG ಸಮಸ್ಯೆಯಿಂದ ಆಟೋ ಡ್ರೈವರ್ಗಳ ಬದುಕು ಸಂಪೂರ್ಣವಾಗಿ ದುಸ್ತರವಾಗಿದೆ. ಪ್ರಮುಖವಾಗಿ 52 ರೂಪಾಯಿ ಇದ್ದಂಥ ಗ್ಯಾಸ್ನ ಬೆಲೆ ಈಗ 120 ಆದರೂ ಕೂಡ ಹೇಗೋ ಜೀವನ ಸಾಗಿಸ್ತಾ ಇದ್ದರು. ಈಗ ಆ ಗ್ಯಾಸ್ ಬಂಕ್ನಲ್ಲೂ ಕೂಡ ನೋ ಸ್ಟಾಕ್ ಅನ್ನುವ ಬೋರ್ಡನ್ನು ಹಾಕೋದ್ರ ಮುಖಾಂತರ ಆಟೋ ಡ್ರೈವರ್ಗಳ ತಲೆ ಕೆಡಿಸುವಂಥ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ನಾನಿರುವಂಥದ್ದು ಹಾನಗಲ್ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು LPG ಗ್ಯಾಸ್ನ ಬಂಕ್ನಲ್ಲಿದ್ದೇನೆ. ಇಲ್ಲಿಗ ನೋ ಸ್ಟಾಕ್ ಅನ್ನುವ ಒಂದು ಬೋರ್ಡನ್ನು ಕೂಡ ಲಗತ್ತಿಸಿ ಇಲ್ಲಿದ್ದ ಕಾಲ್ಕಿತ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲಿಯ ಸಿಬ್ಬಂದಿ. ಇನ್ನು ಜೊತೆಗೆ ಏನು ನೋಡ್ತಿದ್ರೆ ಇಲ್ಲಿ ಬೆಳಗಾದ ಸಾಕು ನೂರಾರು ಆಟೋಗಳು ಬಂದು ತಮ್ಮ ದಿನನಿತ್ಯದ ಜೀವನ ಆರಂಭ ಮಾಡಲಿಕ್ಕೆ LPGಗಳನ್ನ ತುಂಬಿಕೊಂಡು ಮುಂದೆ ಹೋಗ್ತಾ ಇದ್ರು. ಆದರೆ ಇದೀಗ ಅದು ಇಲ್ದಂತಾಗಿರುವಂಥದ್ದು. ಯಾಕಂದರೆ ಒಂದು ಕಡೆಗೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದ ಸಮಸ್ಯೆ ಆಗಿದೆ. ಇನ್ನು ಪಕ್ಕದಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ನಡೀತಾ ಇದೆ. ಇದರಿಂದಾಗಿ ಯಾವುದೇ ತರಹದ ಸ್ಟಾಕ್ ಕೂಡ ಹಾವೇರಿ ನಗರಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಯಾರೂ ಕೂಡ ಬಂಕಿಗೆ ಬರುವಂಥ ಅವಶ್ಯಕತೆ ಇಲ್ಲ, ಬಂದರೆ ನಾವೇ ತಿಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಳಗಾದ ಸಾಕು ನೂರಾರು ಜನ ಆಟೋ ಡ್ರೈವರ್ಗಳು ಬಂದು ಇಲ್ಲಿ ಸಾಲುಗಟ್ಟಿ ನಿಂತ್ಕೊಂಡು ಅವರ LPG ಗ್ಯಾಸನ್ನು ತುಂಬಿಸ್ಕೊಂಡು ಅವರ ಜೀವನ ಅಡಿಪಾಯಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಇನ್ನು ಎಷ್ಟೋ ಜನ ಆಟೋ ಡ್ರೈವರ್ಗಳು ಇದೀಗ ಕೆಲಸ ಅಂದರೆ ಆಟೋ ಚಾಲಕ ಮಾಡಲಿಕ್ಕೆ ಏನು LPG ಸಿಗ್ತಾ ಇಲ್ಲ. ಹೀಗಾಗಿ ಪ್ರಮುಖವಾಗಿ ಬೇರೆ ಬೇರೆ ಕೂಲಿ ಕೆಲಸಗಳನ್ನ ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಗಾದ ಸಾಕು ನೂರಾರು ಆಟೋಗಳು ಇದೇ ರೀತಿ ಅನ್ನೋ ದೃಶ್ಯದಲ್ಲಿ ಬಂತಲ್ಲ, ಅದೇ ರೀತಿಯಾಗಿ ಆಟೋಗಳು
ಬಂಕ್ಗಳಿಗೆ ಬರುವಂಥದ್ದು, ಬಂಕಿಗೆ ಬಂದು ಆಟೋಗಳು ನೋಡ್ತಾ ಇರ್ತಾರೆ. ಯಾಕಂದರೆ ಆಟೋ ಡ್ರೈವರ್ಗಳು ಮತ್ತು ಬೇರೆ ಆಟೋ ಇದೆ, ಒಂದು LPG ಸಿಗುತ್ತೆ ಅನ್ನೋ ವಿಚಾರಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಪ್ರಮುಖವಾಗಿ ಈಗ LPG ನೋ ಸ್ಟಾಕ್ ಬೋರ್ಡ್ ಇರೋದ್ರಿಂದ ಮತ್ತು ಅವರದ್ದೇ ಆದಂತಹ ವಾಟ್ಸಪ್ ಗ್ರೂಪ್ನಲ್ಲಿ LPG ಏನಾದರೂ ಇದ್ದರೆ ಇದೇ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈಗ ಸದ್ಯಕ್ಕೆ LPG ಸಮರ್ಪಕವಾಗಿ ದೊರೆಯದ ಕಾರಣ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಕೂಡ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ನಿಮ್ಮ ಸುದ್ದಿಯಲ್ಲಿ ಹಾವೇರಿಯ ಸುದ್ದಿ ಅಂತ ಹೇಳ್ಬೋದು. ನಮ್ಮ ಮುಂದಿನ ಸುದ್ದಿಯನ್ನು ಕೊಡ್ತಾರೆ ನನ್ನ ಕಲೀಗ್. ಓವರ್ ಟು ಯು. ಥ್ಯಾಂಕ್ ಯು. ಸುದ್ದಿಗೆ ಸ್ವಾಗತ. ನಾನು ಮಾರುತಿ BM, ಹಾವೇರಿ ಜಿಲ್ಲಾ ಪ್ರತಿನಿಧಿ. ಇವತ್ತು ನಾನು ತಂದಿರೋ ಸುದ್ದಿ ಏನು ಅಂತಂದರೆ, LPG ಸಮಸ್ಯೆಯಿಂದ ಆಟೋ ಡ್ರೈವರ್ಗಳ ಬದುಕು ಸಂಪೂರ್ಣವಾಗಿ ದುಸ್ತರವಾಗಿದೆ. ಪ್ರಮುಖವಾಗಿ 57 ರೂಪಾಯಿ ಇದ್ದಂಥ ಗ್ಯಾಸ್ನ ಬೆಲೆ ಈಗ 120 ಆದರೂ ಕೂಡ ಹೇಗೋ ಜೀವನ ಸಾಗಿಸ್ತಾ ಇದ್ರು. ಈಗ ಆ ಗ್ಯಾಸ್ ಬಂಕ್ನಲ್ಲೂ ಕೂಡ ನೋ ಸ್ಟಾಕ್ ಅನ್ನುವ ಬೋರ್ಡನ್ನು ಹಾಕೋದ್ರ ಮುಖಾಂತರ ಆಟೋ ಡ್ರೈವರ್ಗಳ ತಲೆ ಕೆಡಿಸುವಂಥ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ನಾನಿರುವಂಥದ್ದು ಹಾನಗಲ್ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು LPG ಗ್ಯಾಸ್ನ ಬಂಕ್ನಲ್ಲಿದ್ದೇನೆ. ಇಲ್ಲಿಗ ನೋ ಸ್ಟಾಕ್ ಅನ್ನುವ ಒಂದು ಬೋರ್ಡನ್ನು ಕೂಡ ಲಗತ್ತಿಸಿ ಇಲ್ಲಿದ್ದ ಕಾಲ್ಕಿತ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲಿಯ ಸಿಬ್ಬಂದಿ. ಇನ್ನು ಜೊತೆಗೆ ಏನು ನೋಡ್ತಿದ್ರೆ ಇಲ್ಲಿ ಬೆಳಗಾದ್ರೆ ಸಾಕು ನೂರಾರು ಆಟೋಗಳು ಬಂದು ತಮ್ಮ ದಿನನಿತ್ಯದ ಜೀವನ ಆರಂಭ ಮಾಡಲಿಕ್ಕೆ LPGಗಳನ್ನ ತುಂಬಿಕೊಂಡು ಮುಂದೆ ಹೋಗ್ತಾ ಇದ್ರು. ಆದರೆ ಇದೀಗ ಅದು ಇಲ್ದಂತಾಗಿರುವಂಥದ್ದು. ಯಾಕಂದರೆ ಒಂದು ಕಡೆಗೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದ ಸಮಸ್ಯೆ ಆಗಿದೆ. ಇನ್ನು ಪಕ್ಕದಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ನಡೀತಾ ಇದೆ, ಇದರಿಂದಾಗಿ ಯಾವುದೇ ತರಹದ ಸ್ಟಾಕ್ ಕೂಡ ಹಾವೇರಿ ನಗರಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಯಾರೂ ಕೂಡ ಬಂಕಿಗೆ ಬರುವಂಥ ಅವಶ್ಯಕತೆ ಇಲ್ಲ, ಬಂದರೆ ನಾವೇ ತಿಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಳಗಾದ್ರೆ ಸಾಕು ನೂರಾರು ಜನ ಆಟೋ ಡ್ರೈವರ್ಗಳು ಬಂದು ಇಲ್ಲಿ ಸಾಲುಗಟ್ಟಿ ನಿಂತ್ಕೊಂಡು ಅವರ LPG ಗ್ಯಾಸನ್ನು ತುಂಬಿಸ್ಕೊಂಡು ಅವರ ಜೀವನ ಅಡಿಪಾಯಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಇನ್ನು ಎಷ್ಟೋ ಜನ ಆಟೋ ಡ್ರೈವರ್ಗಳು ಇದೀಗ ಕೆಲಸ ಅಂದರೆ ಆಟೋ ಚಾಲಕ ಮಾಡಲಿಕ್ಕೆ LPG ಸಿಗ್ತಾ ಇಲ್ಲ. ಹೀಗಾಗಿ ಪ್ರಮುಖವಾಗಿ ಬೇರೆ ಬೇರೆ ಕೂಲಿ ಕೆಲಸಗಳನ್ನ ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಗಾದ ಸಾಕು ನೂರಾರು ಆಟೋಗಳು ಇದೇ ರೀತಿಯ ದೃಶ್ಯದಲ್ಲಿ ಬಂತಲ್ಲ, ಅದೇ ರೀತಿಯಾಗಿ ಆಟೋಗಳು ಬಂಕ್ಗಳಿಗೆ ಬರುವಂಥದ್ದು, ಬಂಕಿಗೆ ಬಂದು ಆಟೋಗಳು ನೋಡ್ತಾ ಇರ್ತಾರೆ. ಯಾಕಂದರೆ ಆಟೋ ಡ್ರೈವರ್ಗಳು ಮತ್ತು ಬೇರೆ ಆಟೋ ಇದೆ, ಒಂದು LPG ಸಿಗುತ್ತೆ ಅನ್ನೋ ವಿಚಾರಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಪ್ರಮುಖವಾಗಿ ಈಗ LPG ನೋ ಸ್ಟಾಕ್ ಬೋರ್ಡ್ ಇರೋದ್ರಿಂದ ಮತ್ತು ಅವರದ್ದೇ ಆದಂತಹ ವಾಟ್ಸಪ್ ಗ್ರೂಪ್ನಲ್ಲಿ LPG ಏನಾದರೂ ಇದ್ದರೆ ಇದೇ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈಗ ಸದ್ಯಕ್ಕೆ LPG ಸಮರ್ಪಕವಾಗಿ ದೊರೆಯದ ಕಾರಣ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಕೂಡ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ನಿಮ್ಮ ಸುದ್ದಿಯಲ್ಲಿ ಹಾವೇರಿಯ ಸುದ್ದಿ ಅಂತ ಹೇಳ್ಬೋದು. ನಮ್ಮ ಮುಂದಿನ ಸುದ್ದಿಯನ್ನು ಕೊಡ್ತಾರೆ ನನ್ನ ಕಲೀಗ್. ಓವರ್ ಟು ಯು. ಥ್ಯಾಂಕ್ ಯು. ಸುದ್ದಿಗೆ ಸ್ವಾಗತ. ನಾನು ಮಾರುತಿ BM, ಹಾವೇರಿ ಜಿಲ್ಲಾ ಪ್ರತಿನಿಧಿ. ಇವತ್ತು ನಾನು ತಂದಿರೋ ಸುದ್ದಿ ಏನು ಅಂತಂದರೆ, LPG ಸಮಸ್ಯೆಯಿಂದ ಆಟೋ ಡ್ರೈವರ್ಗಳ ಬದುಕು ಸಂಪೂರ್ಣವಾಗಿ ದುಸ್ತರವಾಗಿದೆ. ಪ್ರಮುಖವಾಗಿ 57 ರೂಪಾಯಿ ಇದ್ದಂಥ ಗ್ಯಾಸ್ನ ಬೆಲೆ ಈಗ 120 ಆದರೂ ಕೂಡ ಹೇಗೋ ಜೀವನ ಸಾಗಿಸ್ತಾ ಇದ್ರು. ಈಗ ಆ ಗ್ಯಾಸ್ ಬಂಕ್ನಲ್ಲೂ ಕೂಡ ನೋ ಸ್ಟಾಕ್ ಅನ್ನುವ ಬೋರ್ಡನ್ನು ಹಾಕೋದ್ರ ಮುಖಾಂತರ ಆಟೋ ಡ್ರೈವರ್ಗಳ ತಲೆ ಕೆಡಿಸುವಂಥ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಿರುವ ಹಾಗೆ ನಾನಿರುವಂಥದ್ದು ಹಾನಗಲ್ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು LPG ಗ್ಯಾಸ್ನ ಬಂಕ್ನಲ್ಲಿದ್ದೇನೆ. ಇಲ್ಲಿಗ ನೋ ಸ್ಟಾಕ್ ಅನ್ನುವ ಒಂದು ಬೋರ್ಡನ್ನು ಕೂಡ ಲಗತ್ತಿಸಿ ಇಲ್ಲಿದ್ದ ಕಾಲ್ಕಿತ್ತಿದ್ದಾರೆ ಅಂತ ಹೇಳ್ಬೋದು ಇಲ್ಲಿಯ ಸಿಬ್ಬಂದಿ. ಇನ್ನು ಜೊತೆಗೆ ಏನು ನೋಡ್ತಿದ್ರೆ ಇಲ್ಲಿ ಬೆಳಗಾದ್ರೆ ಸಾಕು ನೂರಾರು ಆಟೋಗಳು ಬಂದು ತಮ್ಮ ದಿನನಿತ್ಯದ ಜೀವನ ಆರಂಭ ಮಾಡಲಿಕ್ಕೆ LPGಗಳನ್ನ ತುಂಬಿಕೊಂಡು ಮುಂದೆ ಹೋಗ್ತಾ ಇದ್ರು. ಆದರೆ ಇದೀಗ ಅದು ಇಲ್ದಂತಾಗಿರುವಂಥದ್ದು. ಯಾಕಂದರೆ ಒಂದು ಕಡೆಗೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದ ಸಮಸ್ಯೆ ಆಗಿದೆ. ಇನ್ನು ಪಕ್ಕದಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನು ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ನಡೀತಾ ಇದೆ, ಇದರಿಂದಾಗಿ ಯಾವುದೇ ತರಹದ ಸ್ಟಾಕ್ ಕೂಡ ಹಾವೇರಿ ನಗರಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಯಾರೂ ಕೂಡ ಬಂಕಿಗೆ ಬರುವಂಥ ಅವಶ್ಯಕತೆ ಇಲ್ಲ, ಬಂದರೆ ನಾವೇ ತಿಳಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಳಗಾದ್ರೆ ಸಾಕು ನೂರಾರು ಜನ ಆಟೋ ಡ್ರೈವರ್ಗಳು ಬಂದು ಇಲ್ಲಿ ಸಾಲುಗಟ್ಟಿ ನಿಂತ್ಕೊಂಡು ಅವರ LPG ಗ್ಯಾಸನ್ನು ತುಂಬಿಸ್ಕೊಂಡು ಅವರ ಜೀವನ ಅಡಿಪಾಯಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಇನ್ನು ಎಷ್ಟೋ ಜನ ಆಟೋ ಡ್ರೈವರ್ಗಳು ಇದೀಗ ಕೆಲಸ ಅಂದರೆ ಆಟೋ ಚಾಲಕ ಮಾಡಲಿಕ್ಕೆ LPG ಸಿಗ್ತಾ ಇಲ್ಲ. ಹೀಗಾಗಿ ಪ್ರಮುಖವಾಗಿ ಬೇರೆ ಬೇರೆ ಕೂಲಿ ಕೆಲಸಗಳನ್ನ ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಳಗಾದ ಸಾಕು ನೂರಾರು ಆಟೋಗಳು ಇದೇ ರೀತಿಯ ದೃಶ್ಯದಲ್ಲಿ ಬಂತಲ್ಲ, ಅದೇ ರೀತಿಯಾಗಿ ಆಟೋಗಳು ಬಂಕ್ಗಳಿಗೆ ಬರುವಂಥದ್ದು, ಬಂಕಿಗೆ ಬಂದು ಆಟೋಗಳು ನೋಡ್ತಾ ಇರ್ತಾರೆ. ಯಾಕಂದರೆ ಆಟೋ ಡ್ರೈವರ್ಗಳು ಮತ್ತು ಬೇರೆ ಆಟೋ ಇದೆ, ಒಂದು LPG ಸಿಗುತ್ತೆ ಅನ್ನೋ ವಿಚಾರಕ್ಕೆ ಕಾಯ್ತಾ ಇರ್ತಾರೆ. ಆದರೆ ಪ್ರಮುಖವಾಗಿ ಈಗ LPG ನೋ ಸ್ಟಾಕ್ ಬೋರ್ಡ್ ಇರೋದ್ರಿಂದ ಮತ್ತು ಅವರದ್ದೇ ಆದಂತಹ ವಾಟ್ಸಪ್ ಗ್ರೂಪ್ನಲ್ಲಿ LPG ಏನಾದರೂ ಇದ್ದರೆ ಇದೇ ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಈಗ ಸದ್ಯಕ್ಕೆ LPG ಸಮರ್ಪಕವಾಗಿ ದೊರೆಯದ ಕಾರಣ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಕೂಡ ಮುಂದಾಗ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ನಿಮ್ಮ ಸುದ್ದಿಯಲ್ಲಿ ಹಾವೇರಿಯ ಸುದ್ದಿ ಅಂತ ಹೇಳ್ಬೋದು. ನಮ್ಮ ಮುಂದಿನ ಸುದ್ದಿಯನ್ನು ಕೊಡ್ತಾರೆ ನನ್ನ ಕಲೀಗ್. ಓವರ್ ಟು ಯು.